ಇವತ್ತು ಯಾವ್ದ್ಯಾವ್ದು ಮನೆ, ಚಿಕ್ಕಪ್ಪತ್ತು, ದೊಡ್ಡಪ್ಪತ್ತು, ಅತ್ತೆದು ಮನೆ, ಯಾವುದು ಕೇರಳ ಕಡೆ ಕುಟುಂಬ, ನಮ್ಮದು ಎಷ್ಟು ಕುಟುಂಬ ಉಂಟು, ಈ ವಿಡಿಯೋ ಫುಲ್ಲು ನೋಡಬೇಕಂತ ಇದ್ದೀನಿ. ಪ್ಲೀಸ್ ದಯವಿಟ್ಟು ನೋಡಿ. ಕೇರಳ ಕಡೆ ಯಾವ ಥರ ವಾತಾವರಣ ಉಂಟು ದಯವಿಟ್ಟು ವಿಡಿಯೋ ನೋಡಬೇಕಂತಿದ್ದೀನಿ. ಅಭಿ ಅಂತ ಟ್ರಾಪಲ್ ಯಾವ ಥರ ಹಾಕಿದ್ದಾರೆ, ಯಾವ ಥರ ಬೆಡ್ರೂಮ್ ಮಂದಿ ಮನೆ ಉಂಟು ನಮ್ಮದು, ಯಾವ ಥರ ಹಿಡಿತಾರೆ, ಯಾವ ಥರ ಉಂಟು, ಯಾವ ಥರ ನದಿ ಪಕ್ಕದಲ್ಲಿ ಎಷ್ಟು ಮನೆ ಉಂಟು, ಎಷ್ಟು ಮನೆ ಇಲ್ಲ. ಈ ವಿಡಿಯೋ ಫುಲ್ಲು ನೋಡಬೇಕು. ಎಷ್ಟು ನೀರು ಬರ್ತಾರೆ, ಎಷ್ಟು ಇದು ಬರ್ತಾರೆ. ಹಲೋ ಗೈಸ್, ಯೂಟ್ಯೂಬ್ ಚಾಲೆಂಜ್ ಕರ್ನಾಟಕ ಬ್ಲಾಗ್ ಅಭಿ ಗೈಸ್. ಇವತ್ತಿನ ಅಂದರೆ ಕೇರಳ ಕಡೆ 8 ಮನೆ ನಮ್ಮದು ಕುಟುಂಬ ಮನೆ ಉಂಟು. ಇವತ್ತು ಆ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ಲೀಸ್ ದಯವಿಟ್ಟು ನೋಡಬೇಕು. ರೌಂಡಿಂಗ್ ಮನೆ ಉಂಟು ನೋಡಿ. ಇದು ಚಿಕ್ಕಪ್ಪದು ಮನೆ. ನಾವು ಈಗ ಹೋಗ್ತಿದ್ದೀರಿ ನೋಡಿ. ಈಗ ಎಲ್ಲಿ ಅಂದರೆ ಚಿಕ್ಕಪ್ಪು ಮನೆ ಹತ್ರ ಹೋಗ್ತಿದ್ದೀನಿ. ಒಂದೊಂದು ಮನೆ ನಾವು ಹೋಗೋಣ ನೋಡಿ. ಸಣ್ಣದು ಟ್ರಾಪಲ್ ಹಾಕಿದ್ದಾರೆ, ಯಾಕಂದರೆ ಬೆಡ್ರೂಮ್ ಮಂದಿ ಅಲ್ಲ, ಅದಕ್ಕೆ ಎಲ್ಲರೂ ಬೆಡ್ರೂಮ್ ಮಂದಿ, ಅದಕ್ಕೆ ಟ್ರಾಪಲ್ ಹಾಕಿದ್ದಾರೆ. ನಮ್ಮ ಮನೆ ಪಕ್ಕದಲ್ಲಿ ಹೇಗೆ ಉಂಟು ನೋಡಿ. ಕೇರಳ ಹೇಗುಂಟು ನೋಡಿ. ಹೂವು ಎಲ್ಲ ಉಂಟು. ಇದು ದೊಡ್ಡಪ್ಪ, ಅದು ಚಿಕ್ಕ ಹಬ್ಬದ ಮನೆ. ಅದು ದೊಡ್ಡಪ್ಪ, ಇದು ಚಿಕ್ಕ ಹಬ್ಬದ ಮನೆ. ಅದು ನಮ್ಮ ಚಿಕ್ಕ ಹಬ್ಬದ ಮನೆ. ಇದು ನಮ್ಮ ಚಿಕ್ಕ ಹಬ್ಬ ಮನೆ. ಇದು ದಾರಿ ಓಕೆನಾ ನೋಡಿ. ನಮ್ಮ ಅಪ್ಪಂದು ಚಿಕ್ಕ ಹಬ್ಬದ ಮನೆ ಇಲ್ಲಿ ಉಂಟು ನೋಡಿ. ಇದು ನಮ್ಮ ಚಿಕ್ಕ ಮನೆ. ಇದು ದೊಡ್ಡಪ್ಪಂದು ಮನೆ. ಮರಗಳು ಉಂಟು ಇಲ್ಲಿ ಮರಗಳು ತುಂಬ ಉಂಟು. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಅಪ್ಪಂದು ದೊಡ್ಡಪ್ಪಂದು ಚಿಕ್ಕ ಹಬ್ಬದ ಮನೆ. ಯಾಕಂದರೆ ಟ್ರಾಪಲ್ ಹಾಕಿದ್ದಾರೆ. ಯಾವುದಂದ್ರೆ ಟ್ರಾಪಲ್ ಹಾಕಿದ್ದಾರೆ. ಈ ಕಡೆ ತುಂಬ ನೀರು ಬರ್ತದೆ. ಈ ಕಡೆ ಕೇರಳ ಕಡೆ ತುಂಬ ನೀರು ಬರ್ತದೆ ಅಂತೆ. ಕೇರಳ ಕಡೆ ತುಂಬ ಮಳೆ ತುಂಬ ನೀರು ಬಂದಿದೆ. ಈಗ ಸದ್ಯಕ್ಕೆ ಈಗ ಮಳೆ ಇಲ್ಲ, ಕಡಿಮೆ ಮಳೆ ಓಕೆನಾ. ಈಗ ಹೋಗ್ತಿದ್ದೀವಿ ನೋಡಿ. ಎಲ್ಲೆಲ್ಲಿ ಹೋಗ್ತೀನಿ ನಿಮಗೆ ಎಲ್ಲ ಅರ್ಥ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಅದು ಸಣ್ಣದು ಸೇತುವೆ. ಈ ಕಡೆ ಸಣ್ಣದು ನದಿ, ಆ ಕಡೆ ಸ್ವಲ್ಪ ದೊಡ್ಡ ನದಿ ಉಂಟು. ಈಗ ನೀರು ಹೋಗ್ತಿದೆ. ಸೇತುವೆ ಸ್ವಲ್ಪ ನೀರು ಹೋಗ್ತಿದೆ. ಅದರ ವಿಡಿಯೋ ತೋರಿಸಿದೆ ಎಲ್ಲ ನೋಡಿ ಓಕೆನಾ. ಈಗ ಹೋಗ್ತಿದ್ದೀನಿ ನೋಡಿ. ಸಣ್ಣದು ದಾರಿ, ಆ ಕಡೆ ಈ ಕಡೆ ದಾರಿ ಉಂಟು. ಈ ರೋಡ್ ಪಕ್ಕದಲ್ಲಿ ಮನೆ ಮತ್ತೆ ರೋಡ್ ಪಕ್ಕದಲ್ಲಿ ಮತ್ತೆ ದೋಣಿ ಮತ್ತೆ ಅದೆಲ್ಲ ಉಂಟು ನೋಡಿ. 2, 3, 4, 8 ಮನೆ ಇಲ್ಲೇ. ಇವತ್ತು ನಾನು ಹೋಮ್ ಟ್ರೀಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ನನ್ನ ಮನೆದು ಫುಲ್ಲು ನಿಮಗೆ ತೋರಿಸ್ಬೇಕಂತಿದ್ದೀನಿ. ಆದರೆ ಒಂದು ವಿಷಯ, ಬ್ಯಾಡ್ ಕಮೆಂಟ್ ಮಾತ್ರ ಆಗಬೇಕು. ಯಾಕಂದರೆ ಬೆಡ್ರೂಮ್ ಮಂದಿ ಮನೆ ನಿಮಗೆ ಇಷ್ಟ ಆಗೋದು ಗೊತ್ತಿಲ್ಲ, ಬಟ್ ನಾನು ತೋರಿಸ್ಬೇಕಂತ ನನಗೆ ಆಸೆ ಉಂಟು. ಪ್ಲೀಸ್ ನೋಡಿ. ಯಾವ ಥರ ಮನೆ ಉಂಟು, ಯಾವ ಥರ ಇಲ್ಲವ ನೋಡಿ. ಪ್ಲೀಸ್ ನೋಡಿ. ಒಂದು ದಿವಸ ನಾವು ಬೆಳಿಬೇಕಂತಿದ್ದೀನಿ. ನೀವು ಕರ್ನಾಟಕ ಜನತೆ ಪ್ಲೀಸ್ ಬೆಳೆಸಿ ಬೆಡ್ರೂಮ್ ಮಂದಿ ಪ್ಲೀಸ್ ನೋಡಿ. ಅದು ಬೈಕ್ ತಗೊಂಡಿಗೆ ಎಷ್ಟು ಕಷ್ಟ ಗೊತ್ತಾ. ಅದು ಬೈಕ್ ಯಾಕೆ ನೀವು ತೆಗೆದ್ರೆ ಅಂದರೆ ಮೀನು ಹಿಡಕ್ಕೆ ತಗೊಂಡಿದ್ದೀವಿ ನಾವು. ಮೀನು ಹಿಡಕ್ಕೆ ಹಾಕೋಕ್ಕೆ ಅದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ. ಅದು ಉಂಟು, ನಮ್ಮದು ಜೀವನ ಉಂಟು. ಅದು ಇಲ್ಲಾಂದರೆ ನಮ್ಮ ಜೀವನ ಇಲ್ಲ ಓಕೆನಾ ನೋಡಿ. ನಮ್ಮ ಸುತ್ತಮುತ್ತ ನೇಚರ್ ಈ ಥರ ಉಂಟು ನೋಡಿ. ನಮ್ಮ ಮನೆಗೆ ಈಗ ಹೋಗೋಣ. ಒಳಗಡೆ ಈಗ ಹೋಗೋಣ. ಒಳಗಡೆ ಎಷ್ಟು ರೂಮ್ ಉಂಟು, ಬೆಡ್ರೂಮ್ ಎಷ್ಟುಂಟು. ಸಣ್ಣದು ಮನೆ, ನಮ್ಮದು ಸಣ್ಣದು ಮನೆ ನೋಡಿ. ನಮ್ಮ ಸಣ್ಣ ಮನೆ ಯಾವ ಥರ ಉಂಟು ನೋಡಿ. ಇದು ಹಾಲು ದೊಡ್ಡದು, ಇದು ಹಾಲು, ಇದು ಟಿ ವಿ ಸಣ್ಣದು ಮಿಡಲ್ ಕ್ಲಾಸ್ ಜೀವನ ಇದ್ದೇನೆ ನೋಡಿ. ನಂದು ರೂಮಿಗೆ ನಾವು ಈಗ ಹೋಗುವ. ನಂದು ರೂಮ್ ಉಂಟು, ಸಣ್ಣದು ರೂಮ್ ನೋಡಿ. ನಾನು ಇಲ್ಲೇ ಬಂದು ಇಲ್ಲೇ ನಾನು ಕೆಲಸ ಮಾಡೋದು. ನಂದು ಬೆಡ್ರೂಮ್. ನಾನು ಅಲ್ಲಿ ಒಬ್ಬನೇ ನಿದ್ದೆ ಮಾಡ್ತೀನಿ, ಒಬ್ಬನೇ ಎಡಿಟ್ ಮಾಡ್ತೀನಿ, ಒಬ್ಬನೇ ಕೆಲಸ ಮಾಡ್ತೀನಿ. ಇಲ್ಲೇ ನಾನು ಬಂದು ಈಗ ಹೋಗೋಣ. ಈಗ ಬೇರೆ ರೂಮಿಗೆ ಹೋಗೋಣ. ಬೇರೆ ರೂಮ್, ನಮ್ಮ ಅಣ್ಣಂದು ರೂಮ್ ಉಂಟು. ನಿಮಗೆ ನಾನು ತೋರಿಸ್ಬೇಕಂತಿದ್ದೀನಿ. ಸಣ್ಣದು ದಾರಿ ಉಂಟು. ನಮ್ಮ ಅಪ್ಪ ಅಮ್ಮ ಇಲ್ಲೇ ಮಲಗಿದ್ದಾರೆ, ನಾನು ಅಲ್ಲಿ ಮಲಗಿದ್ದೀನಿ. ಈಗ ಹೋಗುವ ನೋಡಿ.
ಈಗ ಹೋಗೋಣ. ಚಿಕ್ಕದು ಮನೆ ಅಲ್ಲ, ಅದಕ್ಕೆ ಸಣ್ಣದು ದಾರಿ ಉಂಟು. ಸಣ್ಣ ದಾರಿ ಏನೂ ಇಲ್ಲ, ಸಣ್ಣ ದಾರಿ ಉಂಟು. ಈಗ ಹೋಗ್ತಾ ಇದ್ದೀವಿ ನೋಡಿ. ಕಿಚನ್ ಉಂಟು. ಒಂದು ಕಿಟಕಿ ಇಲ್ಲ, 2-3 ಕಿಟಕಿ ಇಲ್ಲ. ನಮ್ಮನೆ ಈ ಥರ ಪರಿಸ್ಥಿತಿ ಉಂಟು. ದಯವಿಟ್ಟು ನೋಡಿ ಹೀಗೆ ಉಂಟು ರೂಮ್. ನಮ್ಮದು ಅಣ್ಣಂದು ರೂಮ್ ಇದು. ಇಲ್ಲಿ ಚಾರಸ್ ಎಲ್ಲ ಉಂಟು. ಹೋಗ್ತಿದ್ದೀನಿ ಈಗ ಕಿಚನ್ ಹೋಗುವ. ನೋಡಿ ಯಾವ ಥರ ಉಂಟು. ಪ್ಲೀಸ್ ಬ್ಯಾಡ್ ಕಮೆಂಟ್ ಹಾಕ್ಬೇಡಿ ಪ್ಲೀಸ್, ದಯವಿಟ್ಟು ಬ್ಯಾಡ್ ಕಮೆಂಟ್ ಹಾಕ್ಬೇಡಿ. ಬಡ್ರು ಮಂದಿ ಪ್ಲೀಸ್ ದಯವಿಟ್ಟು ಕರ್ನಾಟಕ ಈ ವಿಡಿಯೋ ಶೇರ್ ಮಾಡಿ ಪ್ಲೀಸ್. ಬಿಡಕಾಸ್ ಹುಡುಗ ಪಾಪ ಈ ಥರ ಕಷ್ಟಪಟ್ಟಿದ್ದಾನೆ. ದಯವಿಟ್ಟು ಏನು ಸಾಸ್ಕೈ ಬೇಕಂತಿದ್ದೀನಿ ಪ್ಲೀಸ್. ನೋಡಿ ನಮ್ಮ ಮನೆ ನೋಡಿ ಹೇಗುಂಟು. ಸಪೋರ್ಟ್ ಮಾಡಿ ಪ್ಲೀಸ್. ಕರ್ನಾಟಕ ವಿಡಿಯೋ ಶೇರ್ ಮಾಡಿ. ನೋಡಿ ಇದು ಅಡುಗೆ ಕಿಚನ್ ರೂಮ್. ಈಗ ಸಣ್ಣದು ಕಿಚನ್ ರೂಮ್ ಇದು. ಸಣ್ಣದು ದಾರಿ ಉಂಟು. ಸಣ್ಣದು ಕಿಚನ್ ರೂಮ್. ಇಲ್ಲೇ ನಾವು ಊಟ ಮಾಡೋದು, ಇಲ್ಲೇ ಮಲಗೋದು. ನೋಡಿ ಹೊರಗಡೆ ಇದು ಹೊರಗಡೆ ಆಚೆ ನೋಡಿ. ಇಲ್ಲಿ ಬಾತ್ರೂಮ್ ರೆಡಿ ಆಗಿಲ್ಲ, ಇನ್ನು ರೆಡಿ ಮಾಡಬೇಕಂದ್ರೆ ದುಡ್ಡು ಬೇಕಲ್ಲ, ರೊಕ್ಕ ಬೇಕಲ್ಲ. ಬಡ್ರೂಮ್ ಮಂದಿ ಜೀವನ ಈ ಥರ ನೋಡಿ. ನೀರು ಇಲ್ಲ. 2 ಕಿಲೋಮೀಟ್ರು ಹೋಗಬೇಕು, 3 ಕಿಲೋಮೀಟ್ರು ಹೋಗಬೇಕು. ನೀರು ತೊಗೊಂಬರೋಕ್ಕೆ ತುಂಬ ಕಷ್ಟ ಉಂಟು. ನೀರು ಗಂಟೆ ಇಲ್ಲಿ ಕೆಳಗಡೆ ನೀರು ಉಂಟು, ಬಟ್ ಮಳೆ ಬರಬೇಕು. ಮಳೆ ಬಂದರೆ ನೀರು ಸಿಕ್ಕತ್ತೆ. ಒಂದು ದಿವಸ ಮಳೆ ಬರಲ್ಲ, ಒಂದು ದಿವಸ ಮಳೆ ಬರುತ್ತೆ. ಅದಕ್ಕೆ ನಾನು ವಿಡಿಯೋ ಮಾಡ್ತಿದ್ದೀನಿ ಪ್ಲೀಸ್. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬಡ್ರು ಮಂದಿಗೆ ಸಹಾಯ ಮಾಡಿ ಪ್ಲೀಸ್. ಎಲ್ಲರೂ ಸಹಾಯ ಮಾಡಿ ಪ್ಲೀಸ್. ಬಡ್ರು ಮಂದಿ ಪ್ಲೀಸ್. ಒಬ್ಬ ಹುಡುಗ ಕೆಲ ಕಡೆ ಈ ಥರ ವಿಡಿಯೋ ಮಾಡ್ತಿದ್ದೀನಿ. ನಾನು ಕೇಳತ್ತೇಳಿ ಈ ಥರ ವಿಡಿಯೋ ಮಾಡ್ತಿದ್ದೀನಿ ಪ್ಲೀಸ್. ನೋಡಿ ನಮ್ಮದು ಅಡುಗೆ ರೂಮ್, ಕಿಚನ್ ರೂಮ್ ಪ್ಲೀಸ್. ನೋಡಿ ರೂಮ್ ನೋಡಿ 2 ರೂಮು. ಸಣ್ಣದು ದಾರಿ, ಚಿಕ್ಕದು ದಾರಿ ಹತ್ರ ನಾನು ಹೋಗ್ತಿದ್ದೀನಿ. ಈಗ ಹೊರಗಡೆ ಹೋಗ್ತಿದ್ದೀನಿ. ಹೊರಗಡೆ ಯಾವ ಥರ ಉಂಟು ನೋಡಿ. ಈಗ ಹೊರಗಡೆ ನೋಡ್ತೀರ ನೋಡಿ. ಈಗ ಹಾಲು ಬಿಟ್ಟಿದ್ದೀನಿ ನಾನು. ಈಗ ನೋಡ್ತಾ ನೀವು ಹೇಳ್ತೀರಾ ರೋಡ್ ಎಲ್ಲೈತೆ ನೋಡಿ. ರೋಡ್ ಇಲ್ಲೇ ಐತೆ ನೋಡಿ. ಆ ಪಕ್ಕದ ನಮ್ಮ ಮನೆ ಪಕ್ಕದ ರೋಡು. ನಮ್ಮ ಪಕ್ಕದಲ್ಲಿ ಆಚೆ ಇದು ನದಿ ದೋಣಿ. ಅಲ್ಲಿ ನಾವು ಎಲ್ಲ ರೆಡಿ ಮಾಡಿದ್ವಿ ಅಲ್ಲಿ. ಮತ್ತು ಇಲ್ಲಿ ಕುಡಿಯೋಕೆ ಇದ್ದು ನೀರು 2 ಕಿಲೋಮೀಟ್ರ್ ಹೋಗಿ ಕುಡಿಯೋ ನೀರು ನಾವು ತೊಗೊಂಬರ್ತೀವಿ. ಇಲ್ಲಾಂದರೆ ಮಳೆ ನೀರು ಬರ್ತದೆ ಫುಲ್ಲು. ಮಳೆ ನೀರು ತುಂಬ ಟ್ಯಾಂಕ್ ಫುಲ್ ಆಗುತ್ತೆ. ನಾವು ಅದೇ ಕುಡಿತೀವಿ ನಾವು ಇಲ್ಲಿ ಮೀನೆಲ್ಲ ಹಿಡಿದು ಮೀನೆಲ್ಲ ಕೊಡೋದು ಇಲ್ಲೇ ನಾವು ಕೆಲಸ ಎಲ್ಲ ಮಾಡಿ ಎಲ್ಲ ಕುಟುಂಬ ಎಲ್ಲ ಸೇರಿ ನಾವು ಕೆಲಸ ಎಲ್ಲ ಮಾಡೋದು. 4 ಗಂಟೆ ನಾವು ಇಲ್ಲಿಂದ ಹೋಗ್ತೀವಿ. ಇಲ್ಲಿಂದ ಬಲೆ ಎಲ್ಲ ಹಾಕಿ ದೋಣಿ ಎಲ್ಲ ಹಾಕಿ ಎಲ್ಲ ನಾವು ಆಚೆ ದೊಡ್ಡ ಒಂದು 15 ಕಿಲೋಮೀಟ್ರ್ ದೂರ ಹೋಗಿ. ಈ ವಿಡಿಯೋ ಕರ್ನಾಟಕ ಶೇರ್ ಮಾಡಿ. ಈ ವಿಡಿಯೋ ಕರ್ನಾಟಕ ಅಭಿಗೆ ದಯವಿಟ್ಟು ಬಳಸಿ ಪ್ಲೀಸ್. ದಯವಿಟ್ಟು ಕರ್ನಾಟಕ ಜನ ಅಭಿಗೆ ದಯವಿಟ್ಟು ಬಳಸಿ. ಈಗ ನೋಡಿದ್ರಲ್ಲ, ಈಗ 8 ಮನೆ ನಮ್ಮ ಮನೆ. ಈಗ ನೋಡಿದ್ರಲ್ಲ, ನನಗೆ ತುಂಬ ಬೇರೆ ಇತ್ತು. ಪ್ಲೀಸ್ ನಿಮಗೆ ತೋರಿಸ್ಬೇಕಂತಿದ್ದೀನಿ, ಆಗ ತೋರಿಸಿದೆ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಬೇಗ ಕರ್ನಾಟಕ ಶೇರ್ ಮಾಡಿ ಪ್ಲೀಸ್. ಒಂದು ಲೈಕ್ ಕೊಡಿ. ಹಾಗೆ ನಮ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೆಳಗೆ ಬೆಲ್ ಕೊಟ್ಟು ಬೆಲ್ ಕ್ಲಿಕ್ ಮಾಡಿ. ಹಾಲ್ ಉಂಟು, ಹಾಲ್ ಕ್ಲಿಕ್ ಮಾಡಿ ಪ್ಲೀಸ್. ದಯವಿಟ್ಟು ಈ ಕರ್ನಾಟಕ ವಿಡಿಯೋ ಶೇರ್ ಮಾಡಿ ಪ್ಲೀಸ್ ಗೈಸ್. ಮುಂದೆ ಚೆನ್ನಾಗಿ ಕಂಟೆಂಟ್ ವಿಡಿಯೋ ಮಾಡ್ತೀನಿ. ದಯವಿಟ್ಟು ಪ್ಲೀಸ್. ದಯವಿಟ್ಟು ಕೇರಳತ್ರ ಇದ್ದು ಈ ಥರ ಒಬ್ಬ ಹುಡುಗ ವಿಡಿಯೋ ಮಾಡ್ತಿದ್ದೀನಿ. ಪ್ಲೀಸ್ ಕರ್ನಾಟಕ ಜನತೆ ಈ ವಿಡಿಯೋ ಶೇರ್ ಮಾಡಿ. ಇನ್ನೂ ಜಾಸ್ತಿ ಕರ್ನಾಟಕ ಫುಲ್ ಟ್ರಿಪ್ಪು ವಿಡಿಯೋ ಮಾಡ್ತೀನಿ ಹಾಗೂ ಬೇಗ ಮಾಡ್ತೀನಿ. ಹಾಗೆ ನಮ್ಮ ಪ್ಲೀಸ್ ಸಪೋರ್ಟ್ ಮಾಡಿ ದಯವಿಟ್ಟು. ಸಪೋರ್ಟ್ ಬೇಕು, ನಿಮ್ಮ ಸ್ವಲ್ಪ ಸಪೋರ್ಟ್ ಮಾಡಿ ದಯವಿಟ್ಟು. ಹಾಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಹಾಗೆ ಬಾಯ್.